ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಹಾಗೂ ಸಣ್ಣ ನೀರಾವರಿ ಮತ್ತು ವಿಜ್ಞಾನ ಸಚಿವರಾದಂತಹ ಶ್ರೀ ಬೋಸರಾಜ್ ಸಾಹೇಬರು ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಒಂದು ನೂತನವಾಗಿ ಏನು ನಾವು ನಮ್ಮ ಕೆನಾಲ್ ನೆಟ್ವರ್ಕ್ ಇದೆ, ಆ ಕೆನಾಲ್ ಜಾಲ ಏನಿದೆ, ಆ ಕೆನಾಲ್ ಜಾಲದ ಮೇಲೆ ಸುಮಾರು 176 ಹಳ್ಳಗಳು ಬರ್ತವೆ. 176 ಹಳ್ಳಗಳು ಅಂದ್ರೆ ಸುಮಾರು ಒಂದು 300ರಿಂದ ಒಂದೊಂದು ಹಳ್ಳಕ್ಕೆ 2, 3, 4, 5 ಹಳ್ಳಿಗಳು ಬರ್ತವೆ. ಹೀಗಾಗಿ ಸುಮಾರು 450 ಹಳ್ಳಿಗಳಿಗೆ ಅನುಕೂಲ ಆಗುವ ರೀತಿಯಲ್ಲಿ ಆ ಕೆನಾಲ್ ನೆಟ್ವರ್ಕ್ ದಿಂದ ಹಳ್ಳಕ್ಕೆ ಮಳೆಗಾಲದಲ್ಲಿ ಮನ್ಸೂನ್ದಲ್ಲಿ ಯಾಕಂದ್ರೆ ವ್ಯರ್ಥವಾಗಿ ನಿಮ್ಗೆ ಗೊತ್ತಿದೆ 400-500 TMC ಹರಿದು ಹೋಗ್ತದೆ. ಇದೆಲ್ಲ ಕೂಡಿ 1 TMC ಆಗಲ್ಲ, ಇದು 1 TMC 2 TMC ಆಗಲ್ಲ. ಆ ನೀರನ್ನ ಕೆನಾಲ್ ನೆಟ್ವರ್ಕ್ಗೆ ಹರಿದ್ಬಿಟ್ಟು ಅಲ್ಲಿ ಸರಣಿ ಬಂದರ್ಗಳನ್ನ ಅಂದ್ರೆ ಅಲ್ಲಿ ನೀರು ಹಿಂಗ್ಬೇಕದು ಅಂತ ಹೇಳಿ ಒಂದು ಅಲ್ಲಿ ಇಂಕೊಂತ ಹೋಗ್ಬೇಕು ತುಂಬಿಕೊಂಡು ಅಂತ ಹೇಳಿ ಈಗ 6 ಸುಮಾರು 17 ಪ್ಯಾಕೇಜಸ್ ಆಗ್ತಾವೆ. 17 ಅಷ್ಟೇ 17 ಈ 27 ಪ್ಯಾಕೇಜಸ್ ಆಗ್ತವೆ. ನಮ್ಮ ಮತಕ್ಷೇತ್ರದಲ್ಲಿ 10 ಪ್ಯಾಕೇಜಸ್, ಉಳಿದ ಮತಕ್ಷೇತ್ರದ 17 ಪ್ಯಾಕೇಜಸ್. ಒಂದೊಂದು ಪ್ಯಾಕೇಜು ಸುಮಾರು 9-10 ಕೋಟಿ ರೂಪಾಯಿ ಆಗ್ತದೆ, ಸುಮಾರು 270 ಕೋಟಿ ರೂಪಾಯಿ. ಈಗ 6 ಪ್ಯಾಕೇಜ್ಗಳನ್ನ ಅವರು ಒಂದು ಪೈಲಟ್ ಆದ್ರ ಮೇಲೆ ಕೊಟ್ಟಿದ್ದಾರೆ. ಈಗ ಉಳಿದಂತ ಮತಕ್ಷೇತ್ರದಲ್ಲೂ ಕೂಡ ಈಗ ಹಂತವಾಗಿ ಅವರು ಸಚಿವರು ತೆಗೆದುಕೊಳ್ಳುವಂತ ಒಂದು ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಇದರಿಂದ ಕೆರೆ ತುಂಬುವುದರಿಂದ ಒಂದು ರೀತಿಯ ಅಂತರ್ಜಲ ಹೆಚ್ಚಿಗಾಗಿದೆ. ಈ ಹಳ್ಳಗಳಿಗೆ ತುಂಬುವುದರಿಂದ ಮತ್ತಷ್ಟು ಅಂತರ್ಜಲ ಹಾಕಿ ಡಬಲ್ ಇಂಪ್ಯಾಕ್ಟ್ ಆಗುತ್ತೆ. ಒಂದ್ ಕಡೆ ಕೆರೆಯಿಂದ, ಒಂದ್ ಕಡೆ ಹಳ್ಳಗಳಿಂದ. ಹಳ್ಳಗಳದ್ದು ಮ್ಯಾಗ್ನಿಟ್ಯೂಡ್ ಎಷ್ಟಂದ್ರೆ 176 ಹಳ್ಳಗಳಿಂದ್ರೆ ಸುಮಾರು 450 ಹಳ್ಳಿಗಳು, ಸುಮಾರು 400 ಕಿಲೋಮೀಟರ್ ಜಾಸ್ತಿ ಕಿಲೋಮೀಟರ್ ಅದು ಲೆಂತ್ ಆಗ್ತದೆ. ಎಲ್ಲ ಹಳ್ಳಗಳು ಕೂಡಿ 400 ಕಿಲೋಮೀಟರ್ಸ್. ಇಮ್ಯಾಜಿನ್, ಇದು ರಾಷ್ಟ್ರಕ್ಕೆ ಕೆರೆ ತುಂಬೋದು ಮತ್ತು ಹಳ್ಳ ಇದರಿಂದ ಅಂತರ್ಜಲ ವೃದ್ಧಿಯಲ್ಲಿ ಇಡೀ ದೇಶಕ್ಕೆ, ಪ್ರಪಂಚಕ್ಕೆ ಒಂದು ಮಾದರಿ ಆಗ್ತದೆ. ಅದನ್ನ ಸನ್ಮಾನ್ಯ ಸಚಿವರು ನಮಗೆ ಕೊಟ್ಟಿದ್ದಾರೆ. ಅದನ್ನ ಯಶಸ್ವಿ ಆದ್ಮೇಲೆ ಇಡೀ ದೇಶ ಇವತ್ತು ದಿವಸ ವಿಜಯಪುರ ಜಿಲ್ಲೆ ಅಂತರ್ಜಿಲ್ಲದ ಅಭಿವೃದ್ಧಿಗೆ ಮಾದರಿ ಆಗಿದ್ದಾರೆ ನೋಡ್ಲಿಕ್ಕೆ ಅವತ್ತು ದಿವಸ ಬರ್ತಾರೆ. ಅದಕ್ಕೆ ನಾನು ಅವ್ರಿಗೆ ವಿಜಯಪುರ ಜಿಲ್ಲೆಯ ಜನತೆ ಪರವಾಗಿ ನಾನು ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮೊನ್ನೆ ಅವ್ರಿಗೆ ಬಹಳ ಲಾಸ್ಟ್ ಮಿನಿಟ್ ಆಯ್ತು, ಬಹಳ ಟೈಟ್ ಆಗಿತ್ತು. ಏನ್ರಿ ಇವತ್ತು ಬಂದು ಈಗ ಅದ್ರ ಸಾಂಕೇತಿಕವಾಗಿ ಅದನ್ನ ಮಾಡಿಕೊಟ್ಟು ಹೋಗ್ತಾರೆ. ಹಂತವಾಗಿ ಎಲ್ಲ ನಮ್ಮ ಜಿಲ್ಲೆದ ಏನದಾವಲ್ಲ ಸುಮಾರು 10 ಮತ್ತು 17 27 ಏನು ಪ್ಯಾಕೇಜಸ್ ಇದಾವೆ. ಆ 77 ಪ್ಯಾಕೇಜ್ ನ ಹಂತವಾಗಿ ಉಳಿದೆಲ್ಲ ಮತಕ್ಷೇತ್ರಗಳು ತೆಗೆದುಕೊಳ್ತಾ ಇದ್ದಾರೆ. ಸರ್, ಈಗ KSTಯಲ್ಲಿ ಅನುಮೋದನೆ ಎಷ್ಟು ಸರ್, ಏನೇನಾಗಿದೆ? ಸುಮಾರು ಈಗ KSTಯಲ್ಲಿ ಈಗಾಗಲೇ ಗೊತ್ತಿದೆ ನಮ್ಗೆ. ಇವತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು 1916ರಲ್ಲಿ ಪ್ರಾರಂಭ ಮಾಡಿದ್ರು. 110 ವರ್ಷದ ಒಂದು ಇತಿಹಾಸ ಅದಕ್ಕೆ. ಅದು ಸಾಕಷ್ಟು ಗೊಂದಲಕ್ಕೀಡಾಗಿ ಅನೇಕ ಏರು ಬೀಳುಗಳನ್ನ ಎದುರಿಸಿ ಕೆಲವೊಂದು ಸಂದರ್ಭದಲ್ಲಿ ಕೆಟ್ಟ ಹೆಸರನ್ನು ಕೂಡ ಪಡ್ಕೊಂಡಿದ್ರು. ಅದನ್ನ ನಾನು ಸಚಿವನಾದ್ಮೇಲೆ ಒಂದು ದಿವಸ ಅದನ್ನ ಒಂದು ತಂದು ಕೊಡ್ಬೇಕು ಅಂತ ಹೇಳಿ ಆ ಪ್ರಯತ್ನವನ್ನು ಮಾಡಿ ಇವತ್ತು 2,000 ಕೋಟಿ ರೂಪಾಯಿ ವ್ಯವಹಾರ ಮಾಡಿದೆ. 100 ವರ್ಷದ ಇತಿಹಾಸದಲ್ಲಿ 1,000 ಕೋಟಿ ಮಾಡಿದ್ರು. ಬರೀ 4 ವರ್ಷದಲ್ಲಿ 1,000 ಕೋಟಿ ರೂಪಾಯಿ ಮಾಡಿ 507 ಕೋಟಿ ರೂಪಾಯಿ ದಿವಸ ನಾವು ಪ್ರಾಫಿಟ್ ಮಾಡಿದ್ವಿ. ಇನ್ನೊಂದು ಫ್ಯಾಕ್ಟರಿ ಕಡೆ ಉತ್ತರ ಕರ್ನಾಟಕ ಆಗ್ಬೇಕು ಅಂತ ಹೇಳಿ ಎಲ್ಲರ ಆಶೆ ಆಗಿತ್ತು. ಆ ಕಮಿಟಿ ಇನ್ಸ್ಪೆಕ್ಟ್ ಮಾಡಿದ್ರು. ಬಂದು ಕಮಿಟಿ ಎಲ್ಲ ಬಂದು 5-6 ಜಿಲ್ಲೆಗಳು ನೋಡಿ ಕಡೆಗೆ ವಿಜಯಪುರ್ಗೆ ಸೂಕ್ತ ಆಗ್ತದೆ ಅಂತ ಹೇಳಿ ವಿಜಯಪುರದಲ್ಲಿ ತಂಗಾದ್ರೂ ಮಾಡ್ತಾ ಇದಾರೆ. ಈಗ ಅದರಿಂದ 400-500 ಜನಕ್ಕೆ ಅನುಕೂಲ ಆಗ್ತದೆ. ಮತ್ತೆ ಇಲ್ಲಿ ನಾವು ಈಗ ಪಾಲಿಸಿನೂ ತಂದಿದ್ವಿ, ಶ್ರೀಗಂಧ ಬೆಳೆಯುವಂತ ಪಾಲಿಸಿನೂ ಕೂಡ ತರ್ತಾ ಇದೀವಿ. ಒಂದೇ ಅದು ಕಳ್ತನಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿ ಒಂದು ಇದು ಮಾಡಿದೆ. ಅದಕ್ಕೆ ನಾವು ತಂತ್ರಜ್ಞಾನದ ಮೊರೆ ಹೋಗ್ತಾ ಇದೀವಿ. ಒಂದು ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಇರ್ಲಿಕ್ಕೂ ಕೂಡ ಹೇಳಿದೀನಿ. ಅಂದ್ರೆ ಚಿಪ್ಸ್ ಹಾಕ್ಬೇಕಾ, ಏನ್ ಮಾಡ್ಬೇಕಾ, ಅಂದ್ರೆ ಕಳ್ತನ ಆಗೋದನ್ನ ಇದು ಮಾಡಿ ಡಿಟೆಕ್ಟ್ ಮಾಡಲಿಕ್ಕೆ ಅದನ್ನು ಕೂಡ ಸಾಕು. ಅದು ದೊಡ್ಡ ಸವಾಲಾಗಿದೆ. ನಮ್ಮ ತಳಿ ತಗೊಂಡು ಹೋಗಿ ಆಸ್ಟ್ರೇಲಿಯಾದಲ್ಲಿ ಇವತ್ತು ಸಾವಿರಾರು ಲಕ್ಷಾಂತರ ಎಕರೆ ಬೆಳೆಸಿದ್ದಾರೆ. ಸೇಮ್ ಮಾಡೆಲ್ ಅಲ್ಲಿಂದ ನಾವು ತಗೊಳ್ಳುವಂತ ಪರಿಸ್ಥಿತಿ ಇದೆ. ಈ ಕಳ್ಳತನ ಅದಕ್ಕೆ ಬೆಳೆಯಲಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಅದಕ್ಕೂ ಕೂಡ ಏನಾದ್ರು ಒಂದು ಇಂಟರ್ವೆನ್ಷನ್, ತಾಂತ್ರಿಕ ಇಂಟರ್ವೆನ್ಷನ್ಗೆ ನಾವು ಎಕ್ಸ್ಪ್ರೆಷನ್ ಕರೀತದೆ. ಬೇರೆ ಬಂದು ಯಾರು ಒಳ್ಳೇದನ್ನ ಕೊಡ್ತಾರೋ ಅದನ್ನ ನಾವು ಸೆಲೆಕ್ಟ್ ಮಾಡ್ತೀವಿ. ಸರ್, ಈಗ ದುಡ್ಡು ಎಷ್ಟು ಸ್ಯಾಂಕ್ಷನ್ ಆಗಿದೆ? ಸುಮಾರು ಅದಕ್ಕೆ ಎಲ್ಲ ಕೂಡಿ 300-400 ಕೋಟಿ ಬೇಕಾಗುತ್ತೆ. ಅದಕ್ಕೆ ಎಕ್ಸಾಕ್ಟ್ಲಿ ನಾನು ಹೇಳೋದಲ್ಲ. 50 ಎಕರೆ ಭೂಮಿಯನ್ನ ಇದು ಮಾಡಿ ಇದೊಂದು ಆಗಿ 400-500 ಜನಕ್ಕೆ ಇದು ಅನುಕೂಲ ಆಗ್ತದೆ. ಇನ್ನು 7-8 ಇಂಡಸ್ಟ್ರೀಸ್ ಕೂಡ ಬರ್ತಾ ಇದಾವೆ. ಅಂದ್ರೆ ಒಂದು ರೈತರಿಗೂ ಉಪಯೋಗ ಆಗುವಂತ ವಿಟೇರಾ ಅಂತ ಹೇಳಿ ಗ್ಲೋಬಲ್ ಪಲ್ಸ್ ದಲ್ಲಿ ತೊಗರಿ ಗಿಗರಿ ಇನ್ನಿತರ ಎಲ್ಲ ಬರ್ತಾವಲ್ಲ, ಏನು ಪಲ್ಸಸ್ ಇದಕ್ಕೆ ಬರುವಂತದ್ದು ಫ್ಯಾಕ್ಟ್ರಿ ಬರ್ತಾ ಇದೆ. ಕೋಕೋ ಕೋಲಾ ಮತ್ತು ಕಾಂಪಾ ಕೋಲಾ 2 ಫ್ಯಾಕ್ಟ್ರಿ ಬರ್ತಾ ಇದಾವೆ. ಇನ್ನು ಬಹಳಷ್ಟು ಫ್ಯಾಕ್ಟ್ರಿಗಳು ಬರ್ತಾ ಇದಾವೆ.
ಪ್ರಯತ್ನ ಹಂತವಾಗಿ ಮಾಡ್ತಾ ಇದ್ದೀವಿ. ಆದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಈಗ ಕಾಂಗ್ರೆಸ್ ಏನು ಮತ್ತೆ ಚುನಾವಣೆ ಬರೋಷ್ಟರಲ್ಲೇ ನಮ್ಮ ಕೈಗಾರಿಕೆ ಹಬ್ಬ ಆಗುತ್ತೆ ಅಂತ ನೋಡಿ, ಒಂದು ಪ್ರಯತ್ನ ನಡೆದಿದೆ ಇಷ್ಟು ದಿವಸ. ನೋಡಿ, ಮುಳವಾಡ ನಮ್ಮ ಪಾರ್ಕು 4,000 ಎಕರೆ ಒಂದು ಶೆಡ್ಡು ಕೂಡ ಇಲ್ಲ ಅಲ್ಲಿ ಕಳೆದ 40 ವರ್ಷದಿಂದ. ಈಗ ಅಟ್ಲೀಸ್ಟ್ ಒಂದು ಪ್ರಯತ್ನ ಒಂದು ದಿವಸ ಮಾಡ್ತಾ ಇದೀವಿ. ಬಹಳಷ್ಟು ಡಿಫಿಕಲ್ಟಿ ಇದಾವೆ, ಯಾಕಂದ್ರೆ ಬಿಯಾಂಡ್ ಬೆಂಗಳೂರು ಬರೋದೊಂದು ಅಷ್ಟು ಸರಳವಾಗಿಲ್ಲ ದಿವಸ. ಎಲ್ಲರೂ ಬೆಂಗಳೂರು ಸುತ್ತಮುತ್ತ ಕೇಳ್ತಾರೆ, ನಾವು ಕೊಡದೇ ಬೇರೆ ಕಡೆ ಹೋಗ್ತಾರೆ, ಇದೆಲ್ಲವೂ ಕೂಡ ಇರ್ತವೆ. ಅದಾಗಿನೂ ಕೂಡ ಒಂದು ಪಾಲಿಸಿಯನ್ನು ಈಗಾಗಲೇ ತಂದಿದ್ದೀವಿ. ಇನ್ನೊಂದು ಅಡಿಷನಲ್ ಪಾಲಿಸಿ, ಇಂಡಸ್ಟ್ರಿಯಲಿ ಬ್ಯಾಕ್ವರ್ಡ್ ಡಿಸ್ಟ್ರಿಕ್ಟ್ಸ್ ಅಂತ ಹೇಳಿ ಒಂದು ಪಾಲಿಸಿನ ಕೂಡ ಈಗ ತರ್ತಾ ಇದೀವಿ. ಅದ್ರ ಮೂಲಕ ಮ್ಯಾಕ್ಸಿಮಮ್ ಪುಷ್ ವಿಜಯಪುರ ಇರ್ಬೋದು, ರಾಯಚೂರು ಇರ್ಬೋದು, ಗುಲ್ಬರ್ಗ ಇರ್ಬೋದು, ಧಾರವಾಡ, ಹುಬ್ಳಿ, ಮನೆ ನೀಡಕ್ ಬಂತು ಧಾರವಾಡಕ್ಕೆ ಒಂದು ಜಪಾನೀಸ್ ಕಂಪನಿ, ಒಂದು ಒಳ್ಳೆ ಕಂಪನಿ ಬಂತು. ಇದೆಲ್ಲನೂ ಕೂಡ ಬರ್ತಾ ಇದ್ದಾರೆ. ಅವರು ಖರ್ಗೆ ಅವರು ನಮ್ಮ AICC ಅಧ್ಯಕ್ಷರು. ಅವರು AICC ಸುಪ್ರೀಂ. ರಾಹುಲ್ ಗಾಂಧಿ ಅವರು, ಖರ್ಗೆ ಅವರು ನಮ್ಮ ಸುಪ್ರೀಂ ಹೈಕಮಾಂಡ್. ಸುಪ್ರೀಂ ಹೈಕಮಾಂಡ್ ಏನ್ ಹೇಳ್ತದೆ ಅದು ಸತ್ಯ ಆಗ್ತದೆ. ಅವ್ರು ಹೇಳಿದಂತದ್ದು ಈಗ ಸದ್ಯಕ್ಕೆ ಇವತ್ತೊಂದು ದಿವಸ ಯಾವುದು ಕೂಡ ಇದು ಇಲ್ಲ. ಮುಂದೆ ನಾವು ರಾಹುಲ್ ಗಾಂಧಿ ಅವರು ನಾವು ಎಲ್ಲ ಕೂಡ ಚರ್ಚೆ ಮಾಡ್ಬೇಕಾಗ್ತದೆ. ಅದೇನಾದ್ರೂ ಇದು ಇದ್ರೆ ಅಂತ ಮಾತನ್ನ ಹೇಳಿದಾರೆ. 10ನೇ ತಾರೀಕಿನ ಡೆಡ್ಲೈನ್ ನನ್ಗೆ ಗೊತ್ತಿಲ್ಲಪ್ಪ, ನಾನು ಯಾರು ನಾವು ಯಾವ ಡೆಡ್ಲೈನ್ ಕೊಟ್ಟಿಲ್ಲಪ್ಪ. ನಾವು ಕಾಂಗ್ರೆಸ್ನಾಗ ನಾವು ಬೋಸರಾಜ್ ಸಾಹೇಬರು ನಾವು ಎಲ್ಲ ಹೈಕಮಾಂಡ್ ಏನಾದ ತಲೆಬಾಗಿ ಒಪ್ಕೋತೀವಿ.